SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯಾವುದೇ ಕಾರಣಕ್ಕೂ ಸರ್ಕಾರ ಹೊಡಿಬಾರ್ದು. 1991ರಲ್ಲಿ ಇದೇ ರೀತಿ ಹೋರಾಟ ಮುಖ್ಯಮಂತ್ರಿ ಸುಗ್ರೀವಾಗಿ ಹೊಡಿಸಿಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂಥ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ, ಕುಡಿಯೋ ನೀರಿಗಾಗಿ ಹೋರಾಟ. ಏನ್ ಮಾಡ್ತಾರೆ ನಾಯಕರು? ಏನ್ ಹೇಳ್ಕೊಂಡೋಗಿರ್ತೀವಿ? ಏನ್ ಮಾಡಿದ್ರು? ತೊಂದರೆ ಕೊಡ್ತಾ ಇಲ್ಲ. ಅವ್ರು ಕಾವೇರಿಗೂ ನೀವು ಕಾವೇರಿ ಕುಡಿಯಲ್ಲ ಮೇಡಮ್, ಕಾವೇರಿ ಕುಡಿಯಲ್ಲ ನೀವು. ದಯವಿಟ್ಟಿರಿ ನೀವು ಕಾವೇರಿ ಕುಡಿಯೋದು. ಯಾರು ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾರ. ಮಾತಾಡಿದ್ರೆ ತಪ್ಪಿಲ್ಲ. ಸರಿ ಸರ್, ಇದು ಸರ್ಕಾರ 3,500 ನೀರು ನಮಗೆ ಫಸ್ಟ್ ನೀಡಬೇಕು. ನಮ್ಮ ಮಕ್ಕಳನ್ನ ಸಾಕು, ನಮ್ಮ ತಂದೆ ತಾಯಿ ನೋಡ್ಬೇಕು, ಆಮೇಲೆ ಬೇರೆ ನೋಡ್ಕೊಳ್ಳಿ. ನೀವು ಕಾವೇರಿ ಕೊಳ್ಳಾರ ನಮ್ಮಲ್ಲಿ, ನಾವು ಕಾವೇರಿ ನೀರು. ಇದನ್ನ ಬಿಟ್ಟರೆ ಎಲ್ಲಿಗೆ ಹೋಗ್ಬೇಕು ಅವರು? ಇಡೀ ಬೆಂಗಳೂರು ತೆಂಗೆ ಹೇಳ್ಬೇಕಷ್ಟೇ ಇದೆ. ಬೆಂಗಳೂರು ಇಡೀ ಜನ ಬೆಂಗಳೂರು ಅವ್ರಿಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ಬರ್ಲಿ ಬೇಡ, ಯಾರಾದ್ರೂ ಬರ್ಲಿ. ಕಳ್ಳಲ್ಲ ಬಿಡ್ರಿ. ಯಾರಿಗೂ ಬದ್ಧತೆ ಇಲ್ಲ ಮೇಡಮ್. ಅವ್ರು ಬೆಳೆ ಬೇಯಿಸ್ಕೋಬೇಕು. ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಅವರು ಸಾಲ್ವ್ ಅದಕ್ಕೆ ಸಾಲ್ವ್ ಮಾಡಕ್ಕೆ ಬಿಡಲ್ಲ. ಇದೊಂದು ಜೀವಂತ ಉಟ್ಕೊಂಡಿರ್ಬೇಕು. ಬೆಂಗಳೂರು ಒಂದು ತಿಂಗಳು ನೀರು ಬಂದು ಇವ್ರು ಪೊಲೀಸರು ನೀರು ಕುಡಿಯೋದು, ನಮ್ಗೆ ಇಷ್ಟು ಬೆಳಂತ ಹೇಳ್ಕೊಂಡು ಪೊಲೀಸರು ನೀರು ಕುಡಿಯಲ್ವಾ? ಪೊಲೀಸರು ಸಪೋರ್ಟ್ ಮಾಡ್ಬೇಕು ಇದಕ್ಕೆ. ಪೊಲೀಸರು ನೀವು ನೀರು ಕುಡಿಯಲ್ಲ ಮೇಡಮ್, ಪೊಲೀಸರು ಜೊತೆ ಕುಡಿರಿ. ಕಾವೇರಿ ನೀರು ಕುಡಿತಾರ ಅವ್ರು. ಅವ್ರು ಆಕಾಶದಿಂದ ಬರ್ತಾ ನೀರು ಅವ್ರಿಗೆ. ಬಿಡಿ ಸರ್, ನಾನು ಬರೋ, ನಾನೇ ಬರ್ತೀನಿ. ನಾನು ನಾಗರಿಕ ಬರೋ, ನಾನು ಮಾಡಿ ಹೋಗ್ತೀನಿ. ನಾನು ನನ್ನ ಗಾಡಿಲಿ ಹೋಗ್ತಾ ಇದ್ದೆ. ಆಯ್ತು, ಹೋಗ್ತೀನಿ ನಾನು. ಇದು ಕರ್ನಾಟಕದ ಅಸ್ಮಿತೆಯ ವಿಷಯ. ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಯಾವಾಗಲಾಗತ್ತೆ? ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು, ಈಗಾಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈ ನಾಡಿನ ರೈತರ ಬೆಂಬಲವನ್ನು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.